ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಕಾರದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ವಾರವಾರವೂ ಕಿವಿದೆರೆಗೆ ಬಂದು ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ಮನಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಬದುಕಿಗೆ ಅನುಗೊಳಿಸಿ ಕತೆ ಕೇಳೋಣ ಕತೆ ಕೇಳೋಣ ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ನ ಸಹೃದಯಿ ಶ್ರೋತೃಗಳೇ, ಕಥೆ ಕೇಳೋಣ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 215ನೇ ಸಂಚಿಕೆಯಲ್ಲಿ ಸ್ವರಚಿತ ಕಥೆಯನ್ನು ವಾಚಿಸಲಿದ್ದಾರೆ ಶಿಕ್ಷಕರಾದ ವನಿತಾ ಜಾನೆಟ್ ಮಾರ್ಟಿಸ್ ಬಾರ್ಕೂರು. ರೇಡಿಯೋ ಮಣಿಪಾಲ ಇದರ ಕೇಳುಗರೆಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ನಾನು ವಾಚಿಸುವ ನನ್ನ ಕಥೆಯ ಶೀರ್ಷಿಕೆ ಮಳೆಯಲ್ಲಿ ಕಂಡವಳು. ಗೌರವ್ ಶ್ರೀಮಂತ ಮನೆತನದ ಏಕೈಕ ವಾರಸುದಾರ. ಕಾರಿನಲ್ಲೇ ಅವನ ಓಡಾಟ. ನಡೆದುಕೊಂಡು ಹೋಗುವುದೆಂದರೆ ಈತನಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಅದರಲ್ಲೂ ಮಳೆಗಾಲವೆಂದರೆ ಈತನ ಮನಸ್ಸಿಗೆ ತುಂಬಾ ಕಸಿವಿಸಿ. ಅಕಸ್ಮಾತ್ ಮಳೆಯಲ್ಲಿ ಸ್ವಲ್ಪವೇ ನೆನೆದರೂ ಈತನಿಗೆ ಒಂದಷ್ಟು ಕಿರಿಕಿರಿ. ಉಲ್ಲಾಸ ಉತ್ಸಾಹವೇ ಇರುತ್ತಿರಲಿಲ್ಲ. ಆಫೀಸಿಗೆ, ನೆಂಟರಿಷ್ಟರ ಮನೆಗೆ, ದೇವಸ್ಥಾನಕ್ಕೆ ಹೀಗೆ ಎಲ್ಲೇ ಹೋಗೋದಿದ್ರೂ ಕಾರಲ್ಲೇ ಹೋಗೋದು, ಕಾರಲ್ಲೇ ಬರೋದು. ಹೀಗಿರುವಾಗ ಮಳೆಗಾಲದ ಒಂದು ದಿನ ತನ್ನ ಆಫೀಸ್ ಕೆಲಸ ಮುಗಿಸಿಕೊಂಡು ಬರುವಾಗ ಆತನ ಕಾರು ನಡುರಸ್ತೆಯಲ್ಲೇ ಕೈಕೊಟ್ಟಿತು. ತಕ್ಷಣ ಇಳಿದು ಕಾರನ್ನು ಸರಿಪಡಿಸಲು ನೋಡಿದ. ಸಾಧ್ಯವೇ ಆಗಲಿಲ್ಲ. ಕೂಡಲೇ ಮೆಕ್ಯಾನಿಕ್ಗೆ ಕಾಲ್ ಮಾಡಿದ. ಆತ, ಗೌರವ್ ಸರ್, ಇಲ್ಲಿ ಸಹ ಜೋರಾದ ಮಳೆ ಬರ್ತಿದೆ, ಈಗಂತೂ ಬರಲು ಆಗೋದೇ ಇಲ್ಲ ಎಂದವನೇ ಫೋನ್ ಕಟ್ ಮಾಡಿದ. ಮೊದಲೇ ಮಳೆಯಲ್ಲಿ ನೆನೆದಿದ್ದ ಗೌರವ್ನ ಮನಸ್ಸು ಸರಿ ಇರಲಿಲ್ಲ. ಈಗಂತೂ ಸರಿಯಾದ ಕೋಪ ಬಂತು. ಕೋಪದಿಂದ ತನ್ನ ಕೈಯಲ್ಲಿದ್ದ ಮೊಬೈಲನ್ನೇ ನೆಲಕ್ಕೆ ಎಸೆದ. ಹೋಯಿತು. ಮಳೆಯ ನೀರು ಆ ಮೊಬೈಲನ್ನು ಜಾರಿಸಿಕೊಂಡು ಚರಂಡಿಯೆಡೆಗೆ ಎಳೆದೊಯ್ತು. ಗೌರವ್ಗೆ ತನ್ನ ಮುಂಗೋಪ ತನ್ನದೇ ಮೂಗು ಕೊಯ್ದಿತ್ತು. ಈಗ ಎಚ್ಚೆತ್ತ ಗೌರವ್. ಅಲ್ಲಿ ಸುತ್ತಲೂ ಯಾರೂ ಇರಲಿಲ್ಲ. ಯಾರಿಗೂ ಕರೆಯುವಂತಿಲ್ಲ, ಯಾರಿಗೂ ಕಾಲ್ ಮಾಡುವಂತಿಲ್ಲ. ಇತ್ತ ವರುಣನ ಆರ್ಭಟವೂ ಹೆಚ್ಚಾಗಿತ್ತು. ಬೇರೆ ದಾರಿ ಕಾಣದೆ ನೆನೆದುಕೊಂಡೇ ಹತ್ತಿರದಲ್ಲಿ ಕಾಣುತ್ತಿದ್ದ ಬಸ್ ಸ್ಟಾಪ್ ಕಡೆಗೆ ಹೆಜ್ಜೆ ಹಾಕಿದ. 4-5 ಹೆಜ್ಜೆ ಹಾಕಿದ ಮಾತ್ರ. ನೀಲಿ ಬಣ್ಣದ ಹೂವಿನ ಬಟ್ಟೆಯನ್ನು ತೊಟ್ಟ ಹುಡುಗಿಯೋರ್ವಳು ತನ್ನ ಕಪ್ಪು ಕೊಡೆಯನ್ನು ಅಡ್ಡ ಹಿಡಿದು ಅದೇ ರಸ್ತೆಗೆ ಓಡೋಡಿ ಬರುತ್ತಿದ್ದಳು. ಅದನ್ನ ಇಟ್ಕೊಳ್ಳಿ ಪ್ಲೀಸ್, ನನ್ನ ಜಿಮ್ಮಿಯನ್ನು ರಕ್ಷಿಸಿ, ಕಾಪಾಡಿ ಪ್ಲೀಸ್, ಹಿಡೀರಿ ಎಂದು ಕೂಗುತ್ತಾ ಇದ್ದಳು. ಗೌರವ್ ಕಣ್ಣರಳಿಸಿ ನೋಡಿದ. ಆಕೆಯ ನಾಯಿಮರಿ ಜಿಮ್ಮಿ ಮಳೆಯ ಕೊಚ್ಚೆ ನೀರಿನಲ್ಲಿ ಇತ್ತು. ನೀರು ಆ ನಾಯಿಮರಿಯನ್ನು ಎಳೆದುಕೊಂಡು ಹೋಗ್ತಿತ್ತು. ರಸ್ತೆಯಲ್ಲಿ ಇನ್ಯಾರೂ ಇರಲಿಲ್ಲ. ಗೌರವ್ಗೆ ಅವರಿಬ್ಬರ ಬಗ್ಗೆಯೂ ಒಂದಿಷ್ಟು ಕನಿಕರವೂ ಬರಲಿಲ್ಲ. ಮೊದಲೇ ಮಳೆಯಲ್ಲಿ ನೆನೆದು ಆತನಿಗೆ ಏನಿಲ್ಲದ ಹಿಂಸೆ ಆಗ್ತಿತ್ತು. ಅದು ಬಿಟ್ಟು ಇನ್ನಷ್ಟು ನೆನೆದು ಈ ಗುತ್ತು ಗುರಿ ಇಲ್ಲದ ಹುಡುಗಿ ಹಿಂದೆ ಓಡೋದು ನಂಗೆ ಯಾಕೆ ಎಂದೆಣಿಸಿ ಸೀದಾ ಬಸ್ ಸ್ಟ್ಯಾಂಡ್ ಒಳಗೋಗಿ ಸುಮ್ಮನೆ ನಿಂತುಬಿಟ್ಟ. ಆದರೂ
ಆತನ ಒಳಮನಸ್ಸು ಮಾತ್ರ ಹೋಗು ಗೌರವ್, ಆಕೆ ಹೆಣ್ಣು, ಒಬ್ಳೇ ಆ ನಾಯಿ ಮರಿಗಾಗಿ ಒದ್ದಾಡ್ತಿದ್ದಾಳೆ ಎನ್ನುತ್ತಿತ್ತು. ಆ ಒಳಮಾತಿಗೂ ಸುಮ್ಮನಿರಿಸಿದ ಗೌರವ್ ಸುಮ್ಮನೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿಂತು ಅವಳ ಕಡೆ ನೋಡುತ್ತಿದ್ದ. ಸಹಾಯಕ್ಕೆ ಯಾರೊಬ್ಬರೂ ಬಾರದೇ ಇದ್ದರೂ ಆ ಹುಡುಗಿನೇ ಹರಸಾಹಸ ಮಾಡಿ ನಾಯಿ ಮರಿಯನ್ನು ಹಿಡಿದಳು. ಹಿಡಿದರ ಬಸಕ್ಕೆ ಆಕೆಯ ಕಪ್ಪು ಕೊಡೆ ಅಲ್ಲೇ ನೀರಲ್ಲಿ ಬಿದ್ದು ಬಿಡ್ತು. ಆಕೆಯೋ ತನ್ನ ಕೊಡೆಯನ್ನೇ ಮರೆತು ಬಿಟ್ಟು ನಾಯಿ ಮರಿಯನ್ನು ಗಟ್ಟಿಯಾಗಿ ಹಿಡಿದು ಹಿಂದಕ್ಕೆ ತಿರುಗಿದಳು. ಗೌರವ್ಗೆ ಆಗ ಕಂಡಿತು ಆ ಹುಡುಗಿಯ ಮುದ್ದು ಮುಖ ಅದೆಷ್ಟು ಆಕರ್ಷಕ, ಹಾಲು ಬಿಳುಪಿನ ದುಂಡು ಮುಖ, ನಕ್ಷತ್ರದಂತೆ ಹೊಳೆವ ಕಣ್ಣುಗಳು, ಕೆಂಗುಲಾಬಿ ಅಂತಿದ್ದ ಅದರಗಳು. ಚಳಿಗೆ ತಾನೇ ನಡುಗುತ್ತಿದ್ದರೂ ತನ್ನ ಜಿಮ್ಮಿಯನ್ನು ಮಾತ್ರ ದುಪ್ಪಟ್ಟಾದಲ್ಲಿ ಸುತ್ತುತ್ತಾ ಮುಂದೆ ಮುಂದೆ ಸಾಗುತ್ತಿದ್ದಳು. ಗೌರವ್ಗೆ ಏಕೋ ಏನೋ ಮೊದಲ ಬಾರಿಗೆ ಅವಳೂ ಇಷ್ಟವಾದಳು, ಜೊತೆಗೆ ಮಳೆಯೂ ಇಷ್ಟವಾಯಿತು. ಬಸ್ ಸ್ಟ್ಯಾಂಡ್ ಒಳಗಿದ್ದ ಗೌರವ್ ರಸ್ತೆಗೆ ಜಿಗಿದ. ಓಡಿ ಹೋಗಿ ನೀರಲ್ಲಿ ತೇಲುತ್ತಿದ್ದ ಆಕೆಯ ಕೊಡೆಯನ್ನು ಎತ್ತಿಕೊಂಡು ಆಕೆ ಬಳಿ ಓಡಿ ಹೋದ. ಆಕೆಗೆ ಕೊಡೆ ಹಿಡಿದ. ತನ್ನ ಶಿರದ ಮೇಲೆ ಮಳೆ ಹನಿ ಕಡಿಮೆಯಾದದ್ದು ಕಂಡು ಆಕೆ ತಕ್ಷಣ ತಲೆ ಎತ್ತಿ ಆತನನ್ನು ನೋಡಿದಳು. ಮುಖದಲ್ಲಿ ಪುಷ್ಪದಂತೆ ನಗುವರಳಿತು. ಗೌರವ್ ಆಕೆಯನ್ನೇ ನೋಡುತ್ತಾ ನಿಂತುಬಿಟ್ಟ, ಮೈ ಮರೆತ. ಆಕೆಯೇ ಆತನನ್ನು ಎಚ್ಚರಿಸಿ, ನಮ್ಮಿಬ್ಬರನ್ನು ಅಲ್ಲಿ ಕಾಣ್ತಾ ಇದೆಲ್ಲ, ಆ ಮನೆವರೆಗೆ ಬಿಟ್ಟು ಬನ್ನಿ ಪ್ಲೀಸ್ ಎಂದು ಮೃದು ಧ್ವನಿಯಲ್ಲಿ ಕೇಳಿಕೊಂಡಳು. ಈ ನಾಯಿ ಮರಿಗೂ ಇಷ್ಟೊಂದು ಪ್ರೀತಿ ತೋರಿಸುವ ಇವಳು ಮುಗ್ಧೆನಾ ಅಥವಾ ಹುಚ್ಚಿನ ಎಂದು ಯೋಚಿಸುತ್ತಾ ಆತ ಆಕೆಯೊಡನೆ ಹೆಜ್ಜೆ ಹಾಕಿದ. ಮನೆಗೆ ಬಂದರೂ ಗೌರವ್ಗೆ ಆಕೆಯದ್ದೇ ಗುಂಗು. ಪ್ರೀತಿ ಚಿಗುರೊಡೆದಿತ್ತು. ಅವಳನ್ನು ಮತ್ತೆ ನೋಡಬೇಕು, ಮಾತಾಡಬೇಕು ಎಂದುಕೊಂಡು ಅದೆಷ್ಟೋ ದಿನ ಕಾರನ್ನು ಬಿಟ್ಟು ಗಂಟೆಗಟ್ಟಲೆ ಆತ ಅದೇ ರಸ್ತೆಯಲ್ಲಿ ಅಲೆದಾಡಿದ, ತಿರುಗಾಡಿದ. ಆ ಮನೆಯೊಳಗೆ ಹೋಗುವ ಧೈರ್ಯ ಮಾತ್ರ ಆತನಲ್ಲಿ ಇರಲಿಲ್ಲ. ತನ್ನ ಮನದಾಳದ ಈ ಆಸೆಯನ್ನು ಗೆಳೆಯ ಮನೋಜನೊಂದಿಗೆ ಹಂಚಿಕೊಂಡ. ಮನೋಜ ಧೈರ್ಯವಂತ. ಆ ಮನೆಯವರ ಬಗ್ಗೆ 2 ದಿನಗಳಲ್ಲಿ ತಿಳಿದುಕೊಂಡ. ಗೌರವ್ ಬಳಿ ಬಂದು, ಗೌರವ್, ನೀನು ಆಕೆಯನ್ನು ಮರೆತು ಬಿಡು, ಆಕೆಗೆ ಮದುವೆ ಆಗಿದೆ ಕಣೋ ಎಂದು ಬಿಟ್ಟ. ಗೌರವ್ಗೆ ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂತಾಯಿತು. ಮೊದಲ ಪ್ರೀತಿಯೇ ಮಳೆಯ ನೀರಿಗೆ ಕೊಚ್ಚಿ ಹೋಗಿತ್ತು. ಹೀಗೆ ವರುಷಗಳೆರಡು ಉರುಳಿದವು. ಮಳೆ ಬಂತೆಂದರೆ ಗೌರವ್ಗೆ ಕೊಚ್ಚಿ ಹೋದ ನೆನಪು. ಆ ಮುದ್ದು ಮುಖವನ್ನೇ ಯೋಚಿಸುತ್ತಾ ಪ್ರೀತಿಸುತ್ತಾ ವರುಷಗಳ ಕಳೆದ. ಬೇರೆ ಯಾವ ಹುಡುಗಿಯನ್ನು ನೋಡುವ, ಕಾಣುವ ಇಚ್ಛೆಯೇ ಅವನಿಗಿರಲಿಲ್ಲ. ಗೌರವನ ಹೆತ್ತವರಿಗೆ ಇದೇನೂ ತಿಳಿದಿರಲಿಲ್ಲ. ಅವರಿಗೆ ಇದನ್ನ ಹೇಳಿ ಯಾಕೆ ಅವರ ಮನಸ್ಸನ್ನು ನೋಯಿಸಬೇಕು ಎಂಬ ಒಳ್ಳೆಯತನವೂ ಗೌರವನಲ್ಲಿತ್ತು. ಅವನ ಉತ್ತಮ ಭವಿಷ್ಯಕ್ಕಾಗಿ ಆತನ ಹೆತ್ತವರು 1-2 ನೆಂಟಸ್ತಿಕೆಯ ಬಗ್ಗೆ ಆತನಿಗೆ ಹೇಳಿದರು. ಆತನೋ, ಅಮ್ಮ, ನೀವು ನಿರ್ಧರಿಸಿದ ಹುಡುಗಿಯನ್ನೇ ನಾನು ಮದುವೆಯಾಗ್ತೇನೆ. ಅಪ್ಪ, ನೀನು ಮೊದಲ ಸಲ ಅಮ್ಮನ್ನ ನೋಡಿದಾಗ ನಾಚಿದ್ದೆ ಅಲ್ವಾ, ಅದಕ್ಕೆ ನನಗೂ ನಾಚಿಕೆ ಆಗುತ್ತೆ, ನೀವೇ ನೋಡಿ ನಿರ್ಧರಿಸಿ ಎಂದು ತಮಾಷೆಗೈಯುತ್ತಾ ತಪ್ಪಿಸಿಕೊಳ್ಳುತ್ತಿದ್ದ. ಅಂತೂ ಇಂತೂ ಗೌರವ್ನ ಮದುವೆ ಫಿಕ್ಸ್ ಆಯಿತು. ಇವತ್ತು ಗೌರವ್ನ ಮದುವೆ. ಇವತ್ತೂ ಸಹ ಹೊರಗೆ ವರುಣನ ಆರ್ಭಟ ಶುರುವಾಗಿತ್ತು. ಯಾಕಪ್ಪ ಈ ಹಾಳಾದ ಮಳೆ ಇವತ್ತೂ ಸಹ ಬರ್ತಾ ಇದೆ? ಮನದಲ್ಲೇ ಗೌರವ್ ಯೋಚಿಸ್ತಿದ್ದ. ಆ ಮುದ್ದು ಮುಖ, ಹೊಳೆವ ಕಣ್ಗಳು, ಕೆಂಪಾದ ಅದರಗಳೇ ಕಣ್ಮುಂದೆ ಬರುತ್ತಿದ್ದವು. ಆದರೂ ಹಸೆಮಣೆ ಏರಿದ ಗೌರವ್ ನೆನಪುಗಳ ಸುಳಿಯಿಂದ ಹೊರಬಂದ. ಹೆತ್ತವರಿಗೆ ನೋಯಿಸಲಾರೆ ಎಂದು ನಿರ್ಧರಿಸಿದ. ಅವರು ಕಂಡ ಹುಡುಗಿಗೆ ತಾಳಿ ಕಟ್ಟುವೆ, ಸಂಸಾರ ಸುಖವಾಗಿ ನಡೆಸುವೆ ಎಂದು ನಿರ್ಧರಿಸಿದ. ಗಟ್ಟಿ ಮನಸ್ಸು ಮಾಡಿದ. ಅಂತೂ ಇಂತೂ ತಾಳಿ ಕಟ್ಟುವ ಸಮಯ ಬಂತು. ಒಂದೇ ಒಂದು ಬಾರಿ ಹುಡುಗಿಯ ಮುಖವನ್ನು ನೋಡಿಬಿಡ್ಲಾ ಎಂಬ ಮನಸ್ಸು ಆತನಲ್ಲಿ ಮೂಡಿತು.
ಒಳಗಿದ್ದ ಧೈರ್ಯವನ್ನೆಲ್ಲ ಒಟ್ಟಾಗಿಸಿ ಮಳೆಯಲ್ಲಿ ಅಂದು ನೋಡಿದ ಮುದ್ದು ಮುಖವನ್ನು ನೆನಪಿಸಿಕೊಂಡು ಮದುವೆಯಾಗುವ ಹುಡುಗಿಯ ಮುಖ ನೋಡಿದ. ನೋ ಎಂದು ಉದ್ಗರಿಸಿ ಅಲ್ಲೇ ನಿಂತುಬಿಟ್ಟ. ಗೌರವ್ಗೆ ಶಾಕ್ ಆಗಿತ್ತು. ಇದು ಹೇಗೆ ಸಾಧ್ಯ? ಈಕೆ ಅವಳೇ, ಮಳೆಯಲ್ಲಿ ನಾ ಕಂಡವಳು. ಮನೋಜ್ ಹೇಳಿದ್ದ ಈಕೆಗೆ ಮದುವೆ ಆಗಿದೆ ಅಂತ. ಆದರೆ ಇದು ಹೇಗೆ ಸಾಧ್ಯ? ಗೌರವ್ ಮನೋಜ್ ಕಡೆ ತಿರುಗಿ ನೋಡಿದ. ಅಲ್ಲಿ ಮನೋಜ್ನ ಜೊತೆ ತನ್ನ ಗೆಳೆಯರ ಬಳಗವೇ ಇತ್ತು. ಸರ್ಪ್ರೈಸ್ ಬ್ರೋ ಎದ್ದು ಕೂಗಿ ಎಲ್ಲರೂ ಮುಂದೆ ಓಡಿ ಬಂದರು. ಗೌರವ್ ಅಪ್ಪ ಅಮ್ಮನ ಕಡೆಗೆ ತಿರುಗಿದ. ಮಗ, ನಿನ್ನೊಲವಿನ ಹುಡುಗಿ ಇವಳು. ಇವಳಿಗಿನ್ನೂ ಮದುವೆಯಾಗಿಲ್ಲ. ನೋಡು, ಓ ಅಲ್ಲಿ ನಿಂತಿದ್ದಾಳಲ್ಲ, ಅವಳೇ ಇವಳ ಅಕ್ಕ ಮನ್ವಿತಾ. ಈಕೆ ನಿನ್ನೊಲವಿನ ಹುಡುಗಿ ಅನ್ವಿತಾ ಎಂದರು. ಗೌರವ್ ಮನ್ವಿತಾಳನ್ನು ನೋಡಿದ. ತಿರುಗಿ ಅನ್ವಿತಾಳನ್ನು ನೋಡಿದ. ಅಬ್ಬಾ, ಎಂತಹ ಸೃಷ್ಟಿ! ಮನ್ವಿತಾ, ಅನ್ವಿತಾ ಇಬ್ಬರಿಗೂ ಒಂದೇ ರೂಪ, ಇಬ್ಬರೂ ಒಂದೇ ಥರ. ಏನು ವಿಚಿತ್ರ! ಅಷ್ಟರಲ್ಲೇ ಮನೋಜ್ ಹೇಳಿದ, ಮದುವೆಯಾದದ್ದು ಮನ್ವಿತಾಳಿಗೆ ಕಣೋ. ನೋಡು, ನಿನಗಾಗಿ ಈ 2 ವರ್ಷಗಳಿಂದ ಕಾದು ಕುಳಿತಿರುವ ನಿನ್ನ ಅನ್ವಿತಾ ಇಲ್ಲೇ ಇದ್ದಾಳೆ. ಆ ಮನ್ವಿತಾ, ಈ ಅನ್ವಿತಾ ಇಬ್ರು ಅವಳಿ ಜವಳಿ ಕಣೋ ಎಂದಾಗ ಎಲ್ಲರೂ ನಕ್ಕರು. ಅಂತೂ ಪಿಟಿ ಪಿಟಿ ಹೆಜ್ಜೆ ಹಾಕಿ ಜಿಮ್ಮಿಯನ್ನು ಹಿಡಿದ ಆ ಅನ್ವಿತಾ ಈಗ ಹಸೆಮಣೆಯಲ್ಲಿ ನಾಚಿ ನೀರಾಗಿದ್ದಳು. ಬೇರೇನನ್ನೂ ಯೋಚಿಸದೆ ಗೌರವ್ ಅನ್ವಿತಾಳನ್ನು ತಕ್ಷಣ ಅಲ್ಲೇ ತಬ್ಬಿ ಹಿಡಿದನು. ಪುರೋಹಿತರು ತಕ್ಷಣ, ಮೊದಲು ತಾಳಿ ಕಟ್ಟಪ್ಪ, ನಾನು ಶುಗರ್ ಪೇಷಂಟ್, ಊಟ ಮಾಡಿ ಮಾತ್ರೆ ನುಂಗಬೇಕು ಎಂದಾಗ ಗೌರವ್ ನಾಚಿ ನೀರಾದ. ಮಳೆಯಲ್ಲಿ ಸಿಕ್ಕವಳ ಕುತ್ತಿಗೆಗೆ 3 ಗಂಟು ಹಾಕಿ ಸಪ್ತಪದಿ ತುಳಿದು ಒಂದಾದಾಗ ಗುಡುಗು ಮಿಂಚಿನ ವಾದ್ಯದೊಂದಿಗೆ ಮಳೆಯೂ ಸಹ ಈ ನವಜೋಡಿಯನ್ನು ಆಶೀರ್ವದಿಸುತ್ತಿತ್ತು. ಗೌರವ್ಗೆ ಮಳೆಯೆಂದರೆ ಕಿರಿಕಿರಿ, ಅನ್ವಿತಾಳಿಗೆ ಮಳೆಯೆಂದರೆ ಹುಮ್ಮಸ್ಸು. ಅಂದು ಮಳೆಯಿಂದಲೇ ದೂರಾಗಿದ್ದರು, ಇಂದು ಮಳೆಯ ಜೊತೆಯಲ್ಲೇ ಒಂದಾದರು. ಅನ್ವಿತಾ ಗೌರವ್ನ ಪಾಲಿಗೆ ದೊರೆತ ಕಪ್ಪೆ ಚಿಪ್ಪಿನ ಮುತ್ತು. ಗೌರವಾನ್ವಿತ ಒಂದಾಗಿ ನವ ಸಂಸಾರದೆಡೆಗೆ ಸಾಗಿದರು. ಇದುವರೆಗೂ ನನ್ನ ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೆ ಶಿಕ್ಷಕರಾದ ವನಿತಾ ಜಾನೆಟ್ ಮಾರ್ಟಿಸ್ ಬಾರ್ಕೂರು ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಕಾರದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.